ಕಿಚ್ಚು ಟೈಮ್ಸ್ಗೆ ಸ್ವಾಗತ. ಸರ್, ಇವತ್ತಿಂದು ನಿಮ್ಮದು ವಿನ್ನಿಂಗು ಜಯ ಯಾರು ನಿಮ್ಮ ಕಾರಣ ಮತ್ತು ಮತದಾರರಿಗೆ ವಿಶ್ವಾಸ ಹೇಳ್ಬಿಡಿ ಸರ್. ಇವತ್ತು ಪ್ರಥಮ ಬಾರಿಗೆ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಏನು ಚುನಾವಣೆ ನಡೀತೋ ಈ ಚೊಚ್ಚಲ ಚುನಾವಣೆಯಲ್ಲಿ JDS ಮತ್ತು BJP ND ಮೈತ್ರಿ ಅಭ್ಯರ್ಥಿಯಾಗಿ JDS ಪಕ್ಷದ ಚಿಹ್ನೆಯ ಅಡಿಯಲ್ಲಿ ನಾನು ಕ್ಯಾಂಡಿಡೇಟ್ ಆಗಿದ್ದೆ. ಲೋಕೇಶ್ ಮರಿಯಪ್ಪ ಅಂತ ನನ್ನ ಹೆಸರು. ನನ್ನ ವಾರ್ಡ್ ಬಂದು 5 ಕೆ ಮಲ್ಲಂಡಹಳ್ಳಿ, ಚಂದ್ರಶೇಖರಪುರ, ಮಂಚಂಡಹಳ್ಳಿ ಈ 3 ಗ್ರಾಮಗಳಿಂದ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೆ. ಈ ಚುನಾವಣೆಯಲ್ಲಿ ಸುಮಾರು 80ಕ್ಕೂ ಹೆಚ್ಚು ಮತಗಳ ಅಂತರದಿಂದ ನನ್ನನ್ನು ಜಯಶಾಲಿಯನ್ನಾಗಿ ಮಾಡಿದಂಥ 3 ಗ್ರಾಮಗಳ ಮುಖಂಡರುಗಳು, ಮತದಾರರು ಹಾಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಾಕಷ್ಟು ಮುಖಂಡರುಗಳು ನನಗೆ ಸಹಕಾರ ಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಯಲ್ಲಿ ನಾನು ಗೆಲ್ಲುವಂಥ ಒಂದು ಕ್ಯಾಂಡಿಡೇಟ್ ಅಂತ ನನ್ನ ತೀರ್ಮಾನ ಮಾಡಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಂಥ JDS ಮತ್ತು BJPಯ ಎಲ್ಲ ಪ್ರಮುಖ ಮುಖಂಡರುಗಳು, ರೂವಾರಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ, ನನಗೆ ಹೆಗಲು ಕೊಟ್ಟು ಸುಮಾರು 1 ವಾರ 15 ದಿನಗಳ ಕಾಲ ಹೆಗಲು ಕೊಟ್ಟು ನಿಂತಂಥ ನಮ್ಮ ಮಂಜಣ್ಣವರು ಇರ್ಬೋದು ಅಥವಾ 3 ಗ್ರಾಮಗಳ ಮುಖಂಡರುಗಳು ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮ ಒಂದು ಶ್ರಮವನ್ನು ನಾನು ಯಾವತ್ತಿಗೂ ಮರೆಯೋದಿಲ್ಲ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ. ಚುನಾವಣೆ ಸವಾಲು ಕಾಂಗ್ರೆಸ್ನವರು ಹಣದಿಂದ ಸಾಕಷ್ಟು ಬಲ ತುಂಬಿದ್ದಾರೆ. ಎಲ್ಲ ವಾರ್ಡ್ಗಳಲ್ಲೂ ಅಷ್ಟೇ ಇವತ್ತು ಕಾಂಗ್ರೆಸ್ನವರು ಹೇಳಲಿಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಹಣವನ್ನು ಸುರಿದು ಇವತ್ತು ಅವರಿಗೆ ಶಕ್ತಿ ತುಂಬಂಥ ಕೆಲಸ ಮಾಡಿದ್ರು. ಆದರೆ ಯಾವತ್ತೂ ಕೂಡ ನಮ್ಮ ವೇಮಗಲ್ ಹೋಬಳಿಯಲ್ಲಿ ಮತದಾರರು ಯಾವತ್ತೂ ಕೂಡ JDS ಪರವಾಗಿರ್ತಾರೆ ಅನ್ನೋದನ್ನು ಮತ್ತು ಈ ಮೈತ್ರಿ ಪಕ್ಷಗಳ ಪರವಾಗಿರ್ತಾರೆ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ. ಲೋಕೇಶ್ ಮರಿಯಪ್ಪ ಅಧ್ಯಕ್ಷರಾದಂತ ಅನುಷಾಸ್ಕಾರ ಅವರಿಗೆ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. जिंदाबाद जिंदाबाद एनडीए जिंदाबाद एनडीए जिंदाबाद 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 एनडीए जिंदाबाद 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 एनडीए जिंदाबाद 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 एनडीए जिंदाबाद भारत माता की जय भारत माता की जय जिंदाबाद जिंदाबाद एनडीए जिंदाबाद 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 एनडीए जिंदाबाद बोलो भारत माता की जय मोदी की जय जय डॉक्टर प्रकाश का जय वर्षातनन का जय शक्ति चलपातनन का जय प्रकाशनन का जय हॉस्पिटलन का जय विजयनन का जय ಮುಂದಿನ ಸಿಎಂ ವಿಜಯೇಂದ್ರನಿಗೆ ಜೈ. ಕಾಂಗ್ರೆಸ್ ಸರ್ಕಾರದ 2 ವರ್ಷದ ದುರಾಡಳಿತದ ಫಲಾಫಲ ಇವತ್ತಿನ ದಿವಸ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂಥ ವೇಮಗಲ್ ಪಟ್ಟಣ ಪಂಚಾಯತಿಯಲ್ಲಿ ಫಲಿತಾಂಶ ಇವತ್ತು ದಿವಸ ಅವರಿಗೆ ಉತ್ತರ ಕೊಟ್ಟಿದೆ. ಕಳೆದ 2 ತಿಂಗಳಿಂದ ಏನು ಪಟ್ಟಣ ಪಂಚಾಯತಿ ಅಲ್ಲಿ ಅಧಿಕೃತನೆ ಆಗ್ತದೆ ಅಥವಾ ಅಲ್ಲಿ ಪಟ್ಟಣ ಪಂಚಾಯತ್ ಚುನಾವಣೆ ನಡೀತದೆ ಅನ್ನೋ ಒಂದು ತೀರ್ಮಾನ ಅಂತ ದಿನದಿಂದನೂ ಕಾಂಗ್ರೆಸ್ನವರು ಏನೋ ಒಂದು ಆ ಜನಗಳಿಗೆ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಿ ನಮ್ಮ ಮತ ಚಲಾಯಿಸಬೇಕಂತೇಳಿ ಆ ದಿನದಿಂದ ಇದುವರೆಗೂ ಕೂಡ ದೊಡ್ಡ ಮಟ್ಟದ ಒಂದು ಷಡ್ಯಂತ್ರ ನಡೆದಿತ್ತು. ಅದು ಸಹ ನಮ್ಮ 17 ಕ್ಷೇತ್ರದ ಮತದಾರರು ಇವತ್ತು ದಿವಸ ಕಾಂಗ್ರೆಸ್ನ ವಿರೋಧಿಸುವ ನೀತಿಯಲ್ಲಿ, ಕಾಂಗ್ರೆಸ್ನ ನೀತಿಗಳನ್ನು ವಿರೋಧಿಸುವ ನಿಟ್ಟಿನಲ್ಲಿ ಇವತ್ತು ದಿವಸ ಒಳ್ಳೆಯ ಮತದಾನ ಮಾಡಿದ್ದಾರೆ. ಅದರ ಫಲಿತಾಂಶ 10 ಕ್ಷೇತ್ರದಲ್ಲಿ JDS ಗೆಲುವಾಗಿದೆ. ಈ ಒಂದು
ನೀವು ಚುನಾವಣೆಯಲ್ಲಿ ನೋಡಿರ್ಬೋದು, ನೀವು ಕೂಡ ನೋಡಿದಿರಿ. ಚುನಾವಣೆ ಹಿಂದಿನ ದಿವಸ ಸರಿಸುಮಾರು ಒಂದು 300 ಜನ ಮತದಾರರಿದ್ದರೆ 200 ಜನ ಪೊಲೀಸ್ ಇಟ್ಟಿದ್ರು. ಅಂದರೆ ಭಯದ ವಾತಾವರಣ, ಆತಂಕದ ವಾತಾವರಣ ನಿರ್ಮಾಣ ಮಾಡಿ ಚುನಾವಣೆ ಎದುರಿಸಿದ್ದಾರೆ. ಅಂದರೆ JDS ಮತ್ತು BJP ಮೈತ್ರಿ ಅವ್ರ ಬಗ್ಗೆ ಇರ್ತಕ್ಕಂಥ ಏನು ಒಲವಿದೆ ಮತದಾರರಲ್ಲಿ, ಅದನ್ನೇನಾದರೂ ಮಾಡಿ ಹೊಡಿಬೇಕು, ಅದನ್ನೇನಾದರೂ ಮಾಡಿ ಅದನ್ನು ಒಂದು ಚಿತ್ರ ಮಾಡಿ ನಾವು ಗೆಲುವು ಮಾಡೋ ನಿಟ್ಟಿನಲ್ಲಿ ಅವರ ಒಂದು ತಂತ್ರಗಳೇನಿದ್ವು ಅದಕ್ಕೆ ಸರಿಯಾದಂಥ ಉತ್ತರ ಮತದಾರರು ಕೊಟ್ಟಿದ್ದಾರೆ. ಈ ಮೂಲಕ ನನ್ನ ಮತದಾರರಲ್ಲಿ ಮತ್ತು ನನ್ನ ಆತ್ಮೀಯ JDS ಮತ್ತು BJP ಮೈತ್ರಿ ಕೂಟದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮಗಳ ಪ್ರೀತಿ ವಿಶ್ವಾಸ ಸಹಕಾರ ಹೀಗೆ ಇರಲಿ. ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳು ಕೂಡ ಗೆದ್ದು 2028ರ ಒಂದು ಅವಧಿಯಲ್ಲಿ ಮೈತ್ರಿಕೂಟದ ಒಂದು ಸರ್ಕಾರ ತರಲಿಕ್ಕೆ ನೀವೆಲ್ಲರೂ ಕೂಡ ಸಹಕಾರ ನೀಡಬೇಕು. ಆ ನಿಟ್ಟಿನಲ್ಲಿ ಮೈತ್ರಿಯ ಅಭ್ಯರ್ಥಿಗಳು ಕೆಲಸ ಮಾಡೋ ನಿಟ್ಟಿನಲ್ಲಿ ನಮ್ಮ ಒಂದು ಜನಸೇವೆ ಮಾಡಲಿಕ್ಕೆ ಸಿದ್ಧರಾಗಿರಬೇಕು. ಈಗಾಗಲೇ ಮತದಾರರು ಮೊದಲ ಚುನಾವಣೆ ಆದ್ದರಿಂದ ಏನು ಅಭ್ಯರ್ಥಿಗಳು ಇವತ್ತು ಆಯ್ಕೆಯಾಗಿದ್ದಾರೆ ಅವರುಗಳಿಗೆ ನಾನು ಮನವಿ ಮಾಡ್ತೀನಿ, ಇದು ಕೈಗಾರಿಕೆಗಳು ಮತ್ತು ಈಗಾಗಲೇ ಅಭಿವೃದ್ಧಿಪರ ಪ್ರಗತಿಪರ ಚಿಂತನೆಯಲ್ಲಿರ್ತಕ್ಕಂಥ ಒಂದು ಭಾಗ. ಹಾಗಾಗಿ ವೇಮಗಲ್ ಏನು ಕ್ಷೇತ್ರ ಇದೆ, ದೊಡ್ಡ ಕ್ಷೇತ್ರ, ಆ ಒಂದು ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾಗಿದೆ. ಅಲ್ಲಿ ಕೈಗಾರಿಕೆಗಳಲ್ಲಿ ಕಾರ್ಖಾನೆಗಳಲ್ಲಿ ನಮ್ಮ ಸ್ಥಳೀಯರಿಗೆ ಉದ್ಯೋಗಾವಕಾಶ ನೀಡೋ ನಿಟ್ಟಿನಲ್ಲಿ ನಮ್ಮ ಏನು ಅಭ್ಯರ್ಥಿಗಳು ಕೆಲಸ ಮಾಡಬೇಕು, ಅದ್ರ ಮೂಲಕ ಜನಮನ್ನಣೆ ಪಡಿಬೇಕು ಅಂಥೇಳಿ ನಾನು ನನ್ನ ಗೆದ್ದಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಅಭ್ಯರ್ಥಿಗಳಲ್ಲಿ ಮನವಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಏನು ಚುನಾವಣೆಗೆ ನಮ್ಮ ಏನು ಹೆಗಲಿಗೆ ಕೊಟ್ಟು ಕೆಲಸ ಮಾಡಿದಂಥ ಎಲ್ಲ ಗೌರವಾನ್ವಿತ ನನ್ನ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು, ಅಭಿಮಾನಿಗಳಿಗೆ ನಾನು ಈ ಮೂಲಕ ಈ ಸಂದರ್ಭದಲ್ಲಿ ಧನ್ಯವಾದಗಳು, ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ರಮೇಶ್, ಕುರುಗಲ್ 2B ಬ್ಲಾಕು. 107 ಮತಗಳಿಂದ ಗೆಲ್ಲಕ್ಕೆ ನಮ್ಮ ಕುರುಗಲ್ ಮತದಾರರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಹೃದಯ ವಂದನೆಗಳನ್ನು ಮತ್ತೆ ಸಲ್ಲಿಸ್ತಾ ಇದ್ದೀನಿ. ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಏನು ವಾರ್ಡ್ ನಂಬರ್ 3 ಅಭ್ಯರ್ಥಿಯಾಗಿ JDS ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ್ದೆ. ಏನು ನಮ್ಮ ಮತಬಾಂಧವರವರಲ್ಲ, ನಮ್ಮ ದೇವರುಗಳು ಅವ್ರು ನನ್ನ ಜಯಶೀಲಾಗಿ ಮಾಡಿದರೆ ಏನು ಮುಂದೆ 5 ವರ್ಷ ಕೆಲಸದಲ್ಲಿ ಏನು ಮಾಡಬೇಕು ನಮ್ಮ ಏನು ವಾರ್ಡ್ ನಂಬರ್ 3 ಆ ಕೆಲಸಗಳನ್ನ ಸುಗಮವಾಗಿ ನೀವು ನಿಭಾಯಿಸ್ತೀನಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ರವಿ ಅಂತ, JCP ರವಿ ಅಂತ, ವಾರ್ಡ್ ನಂಬರ್ 3 ಕಲ್ವಾ ಚಿಕ್ಕೊಲ್ಲಬಿ NDA ಅಭ್ಯರ್ಥಿ. ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ಸವಾಲಾಯಿತು ಸರ್? ಈಗ ಚಕ್ರವ್ಯೂಹದಲ್ಲಿ ಅಭಿಮನ್ಯು ಯಾವ ರೀತಿ ಒಳಗೆ ಸಿಕ್ಕಾಕೊಂಡು ಈಗ ಒಬ್ಬಂಟಿಯಾಗಿ ಓಡಾಡಿ ನಾನು ಗೆದ್ದು ಬಂದಿರೋದು. ರಾಜೇಶ್ ಅಂತ ಮೇಡಮ್. ಮೇಡಮ್ 368. ಹೌದು ಮೇಡಮ್, ಹೌದು ಮೇಡಮ್, 360.